ಶುಭೋದಯ ಗೆಳೆಯರೇ, ನಿಮ್ಮೆಲ್ಲರಿಗೂ ಕನ್ನಡ ಭಾಷೆಯ ವ್ಯಾಕರಣಕ್ಕೆ ಸ್ವಾಗತ ಸುಸ್ವಾಗತ. ಇದು 24ನೇ ಕ್ಲಾಸು. ಈ ಕ್ಲಾಸಲ್ಲಿ ಸಂಸ್ಕೃತದಲ್ಲಿ ಇರುವ ಮಹಾಪ್ರಾಣ ಅಕ್ಷರಗಳು ಕನ್ನಡಕ್ಕೆ ಬರುವಾಗ ಅಲ್ಪ ಪ್ರಾಣವಾಗಿ ಬದಲಾಗ್ತವೆ ಅಂತ ಹೇಳ್ತಾ ಇದ್ದೀನಿ. ಅವುಗಳನ್ನ ನೋಡೋಣ. ಮಹಾಪ್ರಾಣ ಅಂದರೆ ಜೋರಾಗಿ ಹೇಳುವುದು. ನಿಮಗೆ ಕೋಷ್ಟಕದಲ್ಲಿ ಹೇಳ್ತಾ ಇದ್ದೀನಿ, ಕೋಷ್ಟಕ ಮೂಲಕ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬರುವಾಗ ಬದಲಾಗಿವೆ. ಹೀಗೆ ಅಂತ ನೋಡಿ. ದನ ಆಗಿದೆ, ಫಣಿ ಪಣಿಯಾಗಿದೆ, ನಿಧಾನ ಅನ್ನೋದು ನಿಧಾನ ಆಗಿದೆ, ಛಂದ ಆಗಿದ್ದು ಚಂದ ಆಗಿದೆ, ಧೂಪ ಅನ್ನೋದು ಧೂಪ ಆಗಿದೆ. ಹಾಗೆ ಮುಂದುವರೆದು ಧೂಪ ಅನ್ನೋದು ಧೂಪ ಆಗಿದೆ, ಧೂಳಿ ಅನ್ನೋದು ಧೂಳಿ ಆಗಿದೆ, ಕೂಕ ಅನ್ನೋದು ಗೂಗಿ ಆಗಿದೆ, ಫಲ ಅನ್ನೋದು ಸಂಸ್ಕೃತ ಶಬ್ದ ಕನ್ನಡಕ್ಕೆ ಬರುವಾಗ ಪಾಲಾಗಿದೆ. ಈ ಹೊತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸಲ್ಲಿ ನಾವು ಸಂಸ್ಕೃತದಲ್ಲಿರುವ ಮೊದಲನೇ ಅಕ್ಷರ ಶಬ್ದಗಳು ಹೇಗೆ ಬದಲಾಗುತ್ತದೆ ಮುಂದೆ ನೋಡೋಣ. ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ, ತಿಳ್ಕೊಳ್ಳಿ. ಬುದ್ಧಿವಂತರಿಗೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮನೆ ಹಾಕ್ಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್.